ಹಾಯ್ ಹಲೋ ನಮಸ್ಕಾರ, ಕನಸು ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಆಫ್ಟರ್ ಲಾಂಗ್ ಬ್ಯಾಕ್ ನಾನು ಲಾಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ನೀವು ಕೇಳೋದಾದರೆ, ಸೊ ಗಣೇಶನ ಕೂರಿಸೋದಕ್ಕೆ ಅಂತ ಹೇಳಿ ನಾವು ಪ್ರಿಪೇರ್ ಮಾಡ್ತಾಯಿದ್ವಿ. ಏನು ಗಣೇಶ ಹಬ್ಬ ಮುಗ್ದೋಯ್ತಲ್ವ, ಇವಾಗ ಯಾವ ಗಣೇಶನ ಕೂರಿಸ್ತಿದ್ದೀರಾ ಅಂತ ನೀವು ಥಿಂಕ್ ಮಾಡ್ತಿದ್ರೆ, ಸೊ ನಮ್ಮ ಏರಿಯಾ ಅನ್ನೋದಕ್ಕಿಂತ ನಮ್ಮ ರೋಡಲ್ಲಿ ಗಣೇಶನ ಕೂರಿಸ್ತಿದ್ದೀವಿ. ಸೊ ಒಂಥರ ಹಬ್ಬದ ವಾತಾವರಣ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗಣೇಶ ಹಬ್ಬ ಏನು ಜೋರ ಅಂತ ನೀವು ಕೇಳೋದಾದರೆ, ನಿಜವಾಗ್ಲೂ ನಮ್ಮ ರೋಡಲ್ಲಿ ಅದೊಂಥರ ಗ್ರ್ಯಾಂಡ್ ಊರಬ್ಬ ಥರನೇ ಅಂತಲೇ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿ ಎಲ್ಲರೂ ಸೇರಿ ಆಚರಿಸ್ತೀವಿ. ಸೊ ಈ ವರ್ಷವೂ ಸಹ ಅದೇ ಥರ ಇಲ್ಲೆಲ್ಲನೂ ಆಚರಣೆ ಮಾಡಬೇಕು ಅಂತ ಹೇಳಿ, ಸೊ ಮೊದಲನೇ ಪೂಜೆ ಕಂಬ ನೆಡೋದ್ರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಕಂಬಕ್ಕೆ ಪೂಜೆ ಮಾಡಿ ಯಾವುದೇ ಥರ ವಿಘ್ನ ಏನೂ ಬರ್ದಾಗೆ ಎಲ್ಲನೂ ಚೆನ್ನಾಗಿ ಆಚರಣೆ ಆಗಲಿ ಅಂತ ಹೇಳಿಬಿಟ್ಟು ದೇವ್ರನ್ನ ನೆನೆದು ಇಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಫಸ್ಟು ಏನೆಲ್ಲ ಯಾವುದರಿಂದ ಸ್ಟಾರ್ಟ್ ಆಯಿತು ಏನು ಅನ್ನೋದನ್ನೆಲ್ಲನೂ ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ಕಂಬಗಳೆಲ್ಲ ನೆಟ್ಟಾದಮೇಲೆ ಇಲ್ಲಿ ಪೆಂಡಲ್ ಟಾರ್ಪಲೆಲ್ಲ ಹಾಕಿ ಸೆಕ್ಯೂರಾಗಿ ನೀಟಾಗಿ ಎಲ್ಲನೂ ಈ ಥರ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ಸೊ ಇದು ಬಂದು ಬುಧವಾರ. ಸೊ ಆ್ಯಕ್ಚುಲಿ ಬುಧವಾರ ಅಲ್ಲ, ಮಂಗಳವಾರ ನೈಟ್ ಇದನ್ನೆಲ್ಲ ನಾವು ಪ್ರಿಪೇರ್ ಮಾಡ್ತಿರೋದು. ಸೊ ಹುಡುಗರುಗಳು ಬುಧವಾರ ಬೆಳಗಿನ ಜಾವ ಅಂದರೆ 12:30ಗೆ ಗಣಪತಿನ ತೊಗೊಂಡು ಬರ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಮಂಗಳವಾರ ಸಂಜೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರೋಡ್ ಹತ್ರ ಅಂದರೆ ಗಣೇಶನಲ್ಲಿ ಕೂರಿಸ್ತೀವಿ. ಅಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಗಣಪತಿನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ರಂಗೋಲಿ ಎಲ್ಲ ಹಾಕಿ ಆ ಒಂದು ಜಾಗನ ಶುದ್ಧ ಮಾಡಿ ಗೋಮೂತ್ರದಿಂದ ಶುದ್ಧ ಮಾಡಿ, ಸೊ ನಾವು ರಂಗೋಲಿ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಮೇ ಬಿ ನಾವು ಇದನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ದು ಒಂದು 10 o'clock ಆಗಿತ್ತು. ಸೊ ನೋಡಿ ಯಾವ ರೀತಿ ಎಲ್ಲ ರಂಗೋಲಿ ಹಾಕ್ತಿದ್ದೀವಿ ಏನು. ಇವಾಗಲೇ ಇಷ್ಟು ಜೋಶ್ ಅಂದರೆ ಇನ್ನು ಹೋಗ್ತಾ ಯಾವ ರೀತಿ ಇರ್ಬೋದು ನೀವು ಗೆಸ್ ಮಾಡ್ತೀರಾ? ಸೀರಿಯಸ್ಲಿ ಇಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಫಸ್ಟ್ ಡೇ ನಾವು ಈ ಥರ ಎಲ್ಲನೂ ಫುಲ್ಲು ರಂಗೋಲಿ ಎಲ್ಲ ಹಾಕ್ಕೊಂಡು ಒಂದು ಮುಗಿಸೋದ್ರೊಳಗಡೆ ಒಂದು 10:30 10:45 ಏನೋ ಆಯಿತು. ಸರಿ ಇನ್ನೇನು ಮತ್ತೆ ಹೋಗಿ ಮಲಗೋದು, 12:30ಗೆಲ್ಲ ಬರ್ತೀನಿ ಅಂತ ಹೇಳಿದಾರಲ್ವ ಅಂದ್ಬಿಟ್ಟು ನಾವು ಸಹ ರಂಗೋಲಿ ಎಲ್ಲ ಹಾಕಿಬಿಟ್ಟು ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ನೋಡಿದ್ರೆ ಫೋನ್ ಮಾಡಿದ್ವಿ, ಅಂದರೆ ಒಂದು 11:30 ಹಂಗೆ. ಆ ಟೈಮಲ್ಲಿ ಇಲ್ಲ ಇನ್ನೂ ಪೇಂಟಿಂಗ್ ಆಗ್ತಿದೆ ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ಯಾಕೋ ಇದು ಸರಿ ಬರಲ್ಲ ಇವತ್ತು, ಅವ್ರು ಹೇಳಿದ ಟೈಮ್ಗೆ ಬರಲ್ಲ ಅಂತ ಅಂದ್ಕೊಂಡು ನಾವು ಆಂಟಿ ಈಗ ಹೋಗಿ ಮಲ್ಗೋಣ, ಅವ್ರು ಯಾವ ಟೈಮ್ಗೆ ಬರ್ತಾರೆ ಆ ಟೈಮ್ ಕಾಲ್ ಮಾಡಿ ಎದ್ದು ಬರ್ತೀವಿ ಅಂತ ಹೇಳಿಬಿಟ್ಟು ಅವ್ರವ್ರ ಮನೆಗೆ ಹೋಗಿ ಮಲ್ಗೋಣ ಅಂತ ಹೇಳಿ ಹೋದ್ವಿ. ಸೊ ಫೈನಲ್ ಆಗಿ ನಾವು ಈ ಥರ ರಂಗೋಲಿ ಎಲ್ಲ ಹಾಕಿದ್ವಿ. ಸೊ ಅವರೂ ಸಹ ಯಾವ ಜೋಶಲ್ಲಿ ಹೋಗ್ತಿದ್ದಾರೆ ನೀವು ನೋಡ್ಕೊಂಬನ್ನಿ. ನೋಡಿ ಹೊಸೂರಿಂದ ಏನೋ ತರೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಒಂದು ಗ್ಯಾಂಗೇ ಹೋಗಿದ್ರು. ಸೊ ಫೈನಲಿ ಒಂದು 4:30 ಹಂಗೇನೋ ಗಣಪತಿನ ತೊಗೊಂಡು ಬಂದರು. ಯಾವ ಜೋಶಲ್ಲಿ ತೊಗೊಂಡು ಬರ್ತಿದ್ದಾರೆ ನೋಡಿ, ಎಂಜಾಯ್ ಮಾಡಿ. ಈಗ ಎಲ್ಲರೂ ಕರಿಬೇಕು, ಈಗ ಅಲ್ಲಿ ಎತ್ತದಲ್ಲ ಈಗ ಅಲ್ಲಿ ಎತ್ಬಿಟ್ವಿ ಸ್ವಲ್ಪ ಹಿಂದೆ ಫಸ್ಟ್ ಇಲ್ಲಿ ಹೇಳ್ಕೊಳೋರು ಫುಲ್ಲ ಹಿಡ್ಕೋಬೇಕು. ನಾವು ಪ್ರತಿ ವರ್ಷ ಆಗೋದೇ ಇದು ನೋಡ್ರಿ. ನಿಮ್ಗೆ ಹೋದ ವರ್ಷಕ್ಕೆ ಸ್ವಲ್ಪ ಹೈಟ್ ಭಾರ ಇದೆ, ಈಸಿ. ಇವಾಗ ಒಂದು ಅಡಿ ಹಿಂದೆ ಕೆಳಗಿಳಿದ್ರೆ ಆ ಕಡೆ ಇಳಿಸೋದಲ್ಲ ಇದು, ಅದಕ್ಕಿಂತ ಒಂದು ಅರ್ಧ ಟನ್ ಜಾಸ್ತಿ ಇದೆ. ಅರ್ಧ ಟನ್ ಇಲ್ಲ ಇನ್ನೂ ಜಾಸ್ತಿನೇ ಐತೆ. ಅದು 1 ಟನ್ ಇತ್ತು, ಇದು 1.5 ಟನ್ ಇರೋದು. ಆಯ್ತಾ ವಿಡಿಯೋ ಹೊಡಿ ಬರ, ಹೊಡೆಯೋಣ ನರೇಶ ಅಪ್ಪಣ. ಇನ್ನೊಂದು ಮೈಲಿ ಎತ್ತಿಗೆ ಬರ್ರಿ
ಆರ್ತಿ ಇಸು ಹಬ್ಬ ಇಟ್ಕೊಂಡಿದ್ದು ಎತ್ಕೋ. ಇದೆ ಎತ್ಕೊಳ್ಳಪ್ಪ. ಇದೆ ಇವೇ ರೆಡಿ. ಪೆಟ್ಕೊಂಬಂತ ಕಮ್ಮಿ ಟಚ್ ಮಾಡ್ಬೇಡ, ಹಂಗೆ ಇಟ್ಕೋ. ಒಂದು ನಿಮಿಷ ಮರ ಕೊಟ್ಬಿಡಿ ಕೆಳಗಡೆ ಮರ. ಕೆಳಗಡೆ ತಳ್ಕೊಡ್ಬೇಕು ನೀವು. ಹಂಗೆ ಸ್ವಲ್ಪ ಅಣ್ಣ ಹಿಂದಕ್ಕೆ ಹೇಳ್ಕೊಳ್ರಿ ಸುಜನ್ ಕಾಲ್ ಕೊಡು ಸುಜನ್ ಕಾಲು ಸೊ ಫೈನಲಿ ಗಣಪತಿನ ಕೆಳಗಡೆ ಇಳಿಸಿ ಅದರ ಪ್ಲೇಸಿಗೆ ಶಿಫ್ಟ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟರು. ಯಾಕಂದರೆ ತುಂಬಾ ಹೆವಿ ಇದೆ ಗಣೇಶ ಮತ್ತು ತುಂಬಾ ದೊಡ್ಡದು ಸೆಲೆಕ್ಟ್ ಮಾಡಿ ತಂದಿದ್ದಾರೆ. ಬಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನಂತೂ ಶಿಫ್ಟ್ ಮಾಡೋದಕ್ಕೆ ನೋಡಿ ಎಷ್ಟು ಹುಡುಗರಿದ್ದಾರೆ ಅಂದರೆ
ಎಲ್ಲರೂ ಪಾಪ ಫುಲ್ ಟಯರ್ಡೇ ಆಗಿಬಿಟ್ರು. ಅವರ ಒಂದು ಪ್ಲೇಸಿಗೆ ಕೂರಿಸೋದ್ರೊಳಗಡೆ ಹಬ್ಬ ಸಾಕಾಯಿತು ಅನ್ನೋ ಲೆವೆಲ್ಗೆ ಅವರಂತೂ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ರು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದೊಂಥರ ಚೆಂದ ಅಂತಲೇ ಹೇಳ್ಬೋದು. ಎಷ್ಟು ಎಂಜಾಯ್ ಮಾಡಿಕೊಂಡು ನಾವು ಸಹ ಎಷ್ಟು ಖುಷಿಯಾಗಿ ಅದನ್ನು ಬರ್ಮಾಡ್ಕೊಂಡ್ವಿ ಅಂದರೆ ಫಸ್ಟೇ ಫೇಸೆಲ್ಲ ರಿವೀಲ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇನ್ನೂ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಥರದ್ದು ಇರುತ್ತೆ ಅಲ್ವಾ. ಫೈನಲಾಗಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನಿಮಗೆ ಒಂದು ಅಂದಾಜು ಸಹ ಇರಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲಿ ತನಕ ಜಸ್ಟ್ ಒಂದು ಫೇಸ್ನ ನಮ್ಮ ಒಂದು ಗಣಪತಿನ ನೀವು ಸಹ ನೋಡಿ ಎಂಜಾಯ್ ಮಾಡಿ. ನಾನೂ ಸಹ ಒಂದೊಂದೇ ಏನು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾಳೆ ಏನೆಲ್ಲ ನಡೆಯುತ್ತೆ ಏನು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.